ಈಗ ರಾಜಕೀಯ ಅಂದಾಗ ಆಕಸ್ಮಿಕ ಎಂಟ್ರಿ ಆದರೂ ಕೂಡ ಈಗ ಅಕಾಡೆಮಿ ಅಂದಾಗ 2014ರಿಂದ ನಿರಂತರವಾಗಿದ್ದೀರಿ. ಶಿಕ್ಷಕರಾಗಿ ನೀವು ತೊಡಗಿಸ್ಕೊಂಡಿದ್ದೀರಿ. ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನು ಸೇವಕರನ್ನಾಗಿ ಸಮಾಜಕ್ಕೆ ನೀವು ಕೊಟ್ಟಿದ್ದೀರಿ. ರಾಜಕೀಯ ಅಂದಾಗಲೂ ಕೂಡ ಅದು ಹೊಸ ಅನುಭವ ಆದರೂ ಕೂಡ ಅದರೊಳಗೆ ಮುಳುಗ್ಬಿಟ್ಟಿದ್ದೀರಿ. ಈಗ ಹಾಗಾಗಿ ನನ್ನ ನೇರ ಪ್ರಶ್ನೆ, ಮುಂದಿನ ದಿನಗಳಲ್ಲಿ ಅಕಾಡೆಮಿ ಹತ್ತ ಜಾಸ್ತಿ ಫೋಕಸ್ ಆಗ್ತೀರಾ ರಾಜಕೀಯನ? ನಾನು 19 ವರ್ಷ ಆಯ್ತು ಈ ಫೀಲ್ಡಲ್ಲಿ, UPSC ಫೀಲ್ಡಲ್ಲಿ ಆ್ಯಸ್ ಎನ್ ಆಸ್ಪಿರೆಂಟು. ಆಮೇಲೆ ಇದೊಂದು ಇನ್ಸ್ಟಿಟ್ಯೂಷನ್ ಬಿಲ್ಡ್ ಮಾಡಿ ನಾವು ಇದೇ ಪ್ರಾಸೆಸ್ಸಲ್ಲಿ ಇದ್ದು ಏನಾಯಿತು, ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ. ಇದನ್ನು ಮ್ಯಾನೇಜ್ ಮಾಡೋದಿರ್ಬೋದು, ಮಕ್ಕಳನ್ನ ಮಾರ್ಗದರ್ಶನ ಕೊಡೋದಿರ್ಬೋದು. ಈಗ ನಾನು ಕಾರಲ್ಲಿ ಬೆಂಗಳೂರಿಂದ ದಾವಣಗೆರೆ ಹೋಗ್ಬೇಕಾದ್ರೆ 3 hours ಟೈಮ್ ಸಿಗುತ್ತೆ. ಆ 3 hours ಮಕ್ಕಳು SI ಎವ್ಯಾಲ್ಯೂಯೇಷನ್ ಮಾಡ್ತೀನಿ, ನನಗೆ ಬೇಕಾಗಿರೋ ಬುಕ್ ಓದ್ತೀನಿ, ನನಗೆ ಬೇಕಾಗಿರೋ ಪಾಡ್ಕಾಸ್ಟ್ ಕೇಳ್ತೀನಿ, ಇಲ್ಲಿರೋ ಇನ್ಸ್ಟಿಟ್ಯೂಷನ್ ಟೀಚರ್ಸು ಮ್ಯಾನೇಜ್ಮೆಂಟ್ ಹತ್ರ ಮಾತಾಡ್ತೀನಿ, ಹೇಗೆ ನಡೀತಾ ಇದೆ ಅಂತ ರಿಯಲ್ ಟೈಮಲ್ಲಿ ತೊಗೊಳ್ತೀವಿ. ಸೊ ನಮಗೆ ದಿನದಲ್ಲಿ 6 hours ಸಾಕು ಇನ್ಸ್ಟಿಟ್ಯೂಷನ್ ಮ್ಯಾನೇಜ್ ಮಾಡೋದಕ್ಕೆ. ಸೊ ಬೆಂಗಳೂರಲ್ಲಿ ಇನ್ಸ್ಟಿಟ್ಯೂಷನಲ್ಲಿ ಮಿನಿಮಮ್ 3 days ಬಂದು ಇಲ್ಲಿ ಕೂತ್ಕೊಂಡು ಬೆಳಗಿಂದ ಸಾಯಂಕಾಲ, ನೀವು ಬಹುಶಃ ನೋಡಲಿಲ್ಲ ಅನ್ಸುತ್ತೆ, ಬಂದಾಗ ಮಕ್ಕಳಿಗೆ SI ಇವ್ಯಾಲ್ಯೂಯೇಷನ್ನು ಮಾರ್ಗದರ್ಶನ ಮಾಡೋದು. ಸೊ ಇಲ್ಲಿ ಬಂದಾಗಲೂ ಜನಗಳು ಮೀಟ್ ಮಾಡೋಕ್ಕೆ ಬರ್ತಾರೆ, ಪೇರೆಂಟ್ಸ್ ಬರ್ತಾರೆ, ರಾಜ್ಯದ ಮೂಲೆಯಿಂದ ಈಗಲೂ ಕೂತಿದ್ದಾರೆ, ಎಷ್ಟೊಂದು ಜನ ಲೀಡರ್ಸ್ ಬರ್ತಾರೆ. ಸೊ ಇದು ಏನಾಗಿದೆ ಅಂತಂದರೆ ತುಂಬ ಎಂಜಾಯ್ ಮಾಡಿ ಮಾಡ್ತಾರಂಥ ಕೆಲಸ. ಬೋತ್ ಪಾಲಿಟಿಕ್ಸ್ ಇರ್ಬೋದು ಆ್ಯಂಡ್ ಇನ್ಸ್ಟಿಟ್ಯೂಷನ್ ಇರ್ಬೋದು, ಅವೆರಡು ಕೂಡ್ಕೊಂಡಿದ್ದಾವೆ. ಬಟ್ ಇಲ್ಲೂ ಒಂದು ನನಗೇನಿದೆ, ಈಗ ನಾಳೆ ಸಿಂಧಿಗೆ ಹೋಗ್ತಾ ಇದ್ದೀನಿ 24ನೇ ತಾರೀಕು, 17ನೇ ತಾರೀಕು ಹುಬ್ಳಿ ಹೋಗ್ತಾ ಇದ್ದೀನಿ. ಅಲ್ಲಿ ಫಂಕ್ಷನಿಗೆ ಹೋದ ವಿದ್ಯಾರ್ಥಿಗಳು ಬರ್ತಾರೆ, ಪೇರೆಂಟ್ಸ್ ಬರ್ತಾರೆ. ಅಲ್ಲಿ ರಾಜಕೀಯಕ್ಕಿಂತ ಹೆಚ್ಚಾಗಿ ಶಿಕ್ಷಣದ ಬಗ್ಗೆ ಮಾತಾಡ್ತೀನಿ. ನಿಮ್ಮ ಮಕ್ಕಳು IAS ಆಗ್ಬೋದು, ಅವ್ರು ಕೋಚಿಂಗ್ ಬನ್ನಿ ಅಂತ ಹೇಳಲ್ಲ ನಾನು, ನಮ್ಮ ಇನ್ಸ್ಟಿಟ್ಯೂಷನ್ಗೆ ಜಾಯ್ನ್ ಆಗಿ ಅಂತ ಯಾವತ್ತೂ ಹೇಳಲ್ಲ ನಾನು. ಬಟ್ ಸ್ವಂತ ಶಕ್ತಿ ಹೆಂಗೆ ಬೆಳೆಸ್ಕೋಬೋದು, ಸಾಮಾನ್ಯ ಪ್ರಜ್ಞೆ ಬೆಳೆಸ್ಕೊಳ್ಳಿ, ಪೇಪರ್ ಓದಿ, ಬುಕ್ಸ್ ಓದಿ, ಯಾವ ರೀತಿ ಓದ್ಬೋದು, ಅಕಾಡೆಮಿಕ್ಸ್ ಜೊತೆ ಹೆಂಗೆ ಮ್ಯಾನೇಜ್ ಮಾಡ್ಬೋದು. ಸೊ ಎರಡೂ ಕೆಲಸಗಳು ಯಾವುದೇ ಒಂದು ಕಾನ್ಫ್ಲಿಕ್ಟ್ ಇಲ್ದಂಗೆ ನಡೀತಾ ಇದೆ. ನನಗೆ ಎರಡೂ ಈಕ್ವಲ್ ಪ್ರಯಾರಿಟಿನೇ. ಒಂದು ಮಹತ್ವಾಕಾಂಕ್ಷೆ ಇದೆ ಅನ್ನೋದು ನಿಮ್ಮ ಹತ್ರ ಇಷ್ಟೋ ತನಕ ಮಾತಾಡಿದಾಗ ಗೊತ್ತಾಯಿತು. ರಾಜಕೀಯ ಅಂದಾಗ ನೀವು ಈಗ ಕಾಂಗ್ರೆಸ್ಸಲ್ಲಿ ಗುರುತಿಸ್ಕೊಂಡ್ರಿ, ಅಷ್ಟರಲ್ಲಿ ಪಕ್ಷೇತರ ಆಯಿತು. ಮುಂದಿನ ದಿನಗಳಲ್ಲಿ ಬಹಳ ಕುತೂಹಲ ಇದೆ, ನಿಮ್ಮದೇ ಒಂದು ಪಕ್ಷವನ್ನು ಕಟ್ಟಿ ಅದನ್ನು ಮುನ್ನಡೆಸ್ಕೊಂಡು ಈ ಥರದ್ದೇನಾದರೂ ಪ್ಲ್ಯಾನ್ಸ್ ಇದೆಯಾ? ನೀವು ರಾಷ್ಟ್ರ ರಾಜಕಾರಣ, ರಾಜ್ಯ ರಾಜಕಾರಣ ನೋಡಿದರೆ ಆ ಥರ ಪಾರ್ಟಿಗಳನ್ನು ಕಟ್ಟಿ ಫೇಲ್ ಆಗಿರೋರು ಭಾಳ ಜನ ಇದ್ದಾರೆ. ಇಂಡಿಪೆಂಡೆಂಟ್ ಪಾರ್ಟಿ ಅಂದರೆ ಒಂದು ಮೇಜರ್ ಪಕ್ಷದಿಂದ ಆಚೆ ಬಂದು ರೀಜ್ನಲ್ ಪಾರ್ಟಿ ಕಟ್ಟಿ ಸಕ್ಸಸ್ಫುಲ್ ಆಗಿರೋದು ಕರ್ನಾಟಕದಲ್ಲಿ ಎಸ್ಪೆಷಲಿ ಬಹಳ ಕಡಿಮೆ. ಅದು ಯಾಕೆ ಆಯಿತು ಅಂತಂದರೆ, ನಮ್ಮ ರಾಜ್ಯದಲ್ಲಿ 3 ಪ್ರಬಲವಾದ ಪಕ್ಷಗಳಿದ್ವು, BJP, ಕಾಂಗ್ರೆಸ್ಸು ಮತ್ತು JDS ಇತ್ತು. ಇವಾಗ JDS BJP ಜೊತೆ ಒಂದು ಅಲಯನ್ಸ್ ಆಗಿರೋದ್ರಿಂದ, ಎಲ್ಲೋ ಒಂದು ಕಡೆ ವೀಕ್ ಆಗಿರೋದ್ರಿಂದ ಕರ್ನಾಟಕದ ತುಂಬ ಒಂದು ಹೋಪ್ ಕ್ರಿಯೇಟ್ ಆಗಿದೆ. ದೇರ್ ಇಸ್ ಎ ಸ್ಪೇಸ್ ಫಾರ್ ಅನದರ್ ರೀಜ್ನಲ್ ಪಾರ್ಟಿ ಅಂತಂದು. ಅದು ಐ ಆಮ್ ಮೈಂಡ್ಫುಲ್ ಅಬೌಟ್ ಇಟ್, ಐ ಆಮ್ ಅವೇರ್ ಅಬೌಟ್ ಇಟ್ ಇದೆ ಅಂತ. ಬಟ್ ಒಂದು ಪಕ್ಷ ಮಾಡಬೇಕು, ಒಂದು ಪಕ್ಷ ಬೆಳೆಸ್ಬೇಕು ಅಂತಂದರೆ ಹೊರಗೆ ಎಲ್ಲ ವಾದ ಏನಪ್ಪ ಅಂದರೆ ನಿಮ್ಮ ಹತ್ರ ದುಡ್ಡು ಇರಬೇಕು, ಹಾಗೆ ಹೀಗೆ ಅಂತ. ಬಟ್ ನಾನು ದಾವಣಗೆರೆಯಲ್ಲಿ ಮಾಡಿದ ಎಕ್ಸ್ಪೆರಿಮೆಂಟ್ ಪ್ರಕಾರ ದುಡ್ಡಿಗಿಂತ ಜಾಸ್ತಿ ಸಮಯ ಖರ್ಚು ಮಾಡುವಂಥದ್ದು, ಜನಗಳ ಮಧ್ಯೆ ನಿಂತ್ಕೊಂಡು ಅವರ ಕಷ್ಟಕ್ಕೆ ಸ್ಪಂದಿಸುವಂಥ ಮನಸ್ಸಿದ್ರೆ ಏನಾದರೂ ಸಾಧ್ಯ ಅನ್ನೋದು ನನಗೆ ಅರ್ಥ ಆಗಿದೆ. ಸೊ ಒಂದು ಸ್ವಾಭಿಮಾನಿ ಬಳಗ ಅಂತ ಕಟ್ಕೊಂಡು ಒಳ್ಳೊಳ್ಳೆ ಯುವಕರು, ಅಂದರೆ ರಿಯಲಿ ಟ್ಯಾಲೆಂಟೆಡ್ ಸಾಮರ್ಥ್ಯ ಇರೋರು ಅದಕ್ಕೆ ಜಾಯ್ನ್ ಆಗ್ತಾ ಇದ್ದಾರೆ. ನಾನ್ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇರೋರು ಆಲ್ ಓವರ್ ದ ಸ್ಟೇಟ್ ಅದಕ್ಕೆ ಜಾಯ್ನ್ ಆಗ್ತಾ ಇದ್ದಾರೆ. ವಿ ಆರ್ ಗೆಟಿಂಗ್ ಎ ಹ್ಯೂಜ್ ರೆಸ್ಪಾನ್ಸ್. ಇದೆಲ್ಲಿ ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಬರಲ್ಲ ಇದು, ಯಾಕಂದರೆ ನಾವು ತಳಮಟ್ಟದಲ್ಲಿ ಸೈಲೆಂಟಾಗಿ ಮಾಡ್ತಾರಂಥದ್ದು. ಇದೆಲ್ಲ 2 ವರ್ಷ ಆದಮೇಲೆ ಏನು ಬೇಕಿದ್ರೂ ಆಗ್ಬೋದು. ಆ ಸ್ಪೇಸ್ ನಾವು ಕ್ಯಾಪ್ಚರ್ ಮಾಡ್ಕೋಬೋದು, ಕ್ಯಾಪ್ಚರ್ ಮಾಡ್ಕೊಳ್ದೇನೂ ಇರ್ಬೋದು. ಬೆಂಬಲ ಹೆಂಗಿದೆ ಈ ನಿಮ್ಮ ಪ್ರಯತ್ನಕ್ಕೆ? ಬಹಳ ಚೆನ್ನಾಗಿದೆ ಬೆಂಬಲ, ಅಭೂತಪೂರ್ವ ಬೆಂಬಲ ಇದೆ. ಯಾಕೆಂತಂದರೆ ದಾವಣಗೆರೆಯಲ್ಲಿ ಮಾಡಿದ ಎಲೆಕ್ಷನ್ನ ಇಡೀ ರಾಜ್ಯದ ರಾಜಕಾರಣದಲ್ಲಿ ಆಸಕ್ತಿ ಇರೋರು ಅಥವಾ ರಾಜಕಾರಣದಲ್ಲಿ ಇರೋರು ಎಲ್ಲರೂ ಅಬ್ಸರ್ವ್ ಮಾಡಿದ್ದಾರೆ. ಸೊ ಅವರಿಗೆ ನಂಬಿಕೆ ಇದೆ. ಆ ನಂಬಿಕೆ ಉಳಿಸ್ಕೊಳ್ಳೋ ಕೆಲಸನೂ ನಾನು ಪ್ರತಿನಿತ್ಯ ಮಾಡ್ತಾ ಇದ್ದೀನಿ. ಸೊ ಒಳ್ಳೆ ರೆಸ್ಪಾನ್ಸ್ ಇದೆ. ಇನ್ನು 2 ವರ್ಷದಲ್ಲಿ ನನಗೆ ಕಾನ್ಫಿಡೆನ್ಸ್ ಇದೆ. ನಮ್ಮದು ಒಂದು ಸ್ವಾಭಿಮಾನಿ ಬಳಗ ಇನ್ ಇಟ್ಸ್ ಓನ್ ಸೆಲ್ಫ್ ಒಂದು ದೊಡ್ಡ ಶಕ್ತಿಯಾಗಿ ಖಂಡಿತ ಬೆಳೀತದೆ. 650 ಕಿಲೋಮೀಟರ್ ಪಾದಯಾತ್ರೆ ಕಳೆದ ಬಾರಿ ಎಲೆಕ್ಷನ್ ಟೈಮಲ್ಲಿ ನೀವು ಮಾಡಿದ್ದು, ಜನರನ್ನು ಪ್ರತಿ ಮನೆಯನ್ನು ತಲುಪಬೇಕು ಅನ್ನುವಂಥ ಒಂದು ಇಚ್ಛಾಶಕ್ತಿ. ಅದು ಈಗಾಗಲೇ 20+ ಡಿಸ್ಟ್ರಿಕ್ಟನ್ನು ನೀವು ತಲುಪಿಬಿಟ್ಟಿದ್ದೀರಿ. ಹೌದು, ಮುಂದಿನ ದಿನ ಪಾದಯಾತ್ರೆ ಮಾಡೋ ಪ್ಲಾನ್ ಇದೆಯಾ? ಹೌದು, ಬೀದರ್ ಟು ಚಾಮರಾಜನಗರ. ಆ ಒಂದು ನಾನು ಆಗಲೇ ಹೇಳಿದೆ ಸುಮಾರು 2 ವರ್ಷ ಆಗಲಿ ಅಂತಂದು. 2 ವರ್ಷ ಅಂತ್ಯಕ್ಕೆ ಬರೋ ಅಷ್ಟೊತ್ತಿಗೆ ರಾಜ್ಯದ ತುಂಬ ಒಂದು ಕಾಲ್ನಡಿಗೆನಲ್ಲಿ ಪ್ರವಾಸ ಮಾಡಿ ಒಂದು ಹೊಸ ಬಿರುಗಾಳಿ ಎಬ್ಬಿಸ್ಬೇಕು, ರಾಜ್ಯದಲ್ಲಿ ಸಂಘಟನೆ ಮಾಡಬೇಕು. ಎಸ್ಪೆಷಲಿ ಹಿಂದುಳಿದ ವರ್ಗಗಳು, ಶೋಷಿತ ವರ್ಗಗಳು,
ಆಮೇಲೆ ಬಡವರು ಅವರಿಗೆಲ್ಲ ಅವಕಾಶಗಳು ಸಿಗಬೇಕು. ನಂಗೆ ಕುತೂಹಲ ಆಗತ್ತೆ ನೀವು ಈ ಥರ ಮಾತಾಡಬೇಕಾದ್ರೆ. ಈ ಆಶ್ವಾಸನೆ ಕೊಡೋದು, ಚುನಾವಣೆ ಟೈಮಲ್ಲಿ ಭರವಸೆ ಕೊಡೋದು, ಕೈ ಇಟ್ಟು ನಮಸ್ಕಾರ ಮಾಡಿ ಅವ್ರದ್ದು ಏನು ಆತ್ಮವಿಶ್ವಾಸನೆಲ್ಲ ಗೇನ್ ಮಾಡಿ ಮತ ಹಾಕಿಸ್ಕೊಳ್ಳೋವರೆಗಷ್ಟೇ ಇವೆಲ್ಲ. ಈ ಹಿಸ್ಟ್ರಿ ನೋಡ್ಬಿಟ್ಟಿದ್ದಾರೆ. ಎಂಥ ಹಿರಿಯ ರಾಜಕಾರಣಿ ನೋಡಿದ್ರು, ಎಂಥ ಕಿರಿಯ ರಾಜಕಾರಣಿ ನೋಡಿದ್ರು ಚುನಾವಣೆವರೆಗೆ ಹೆಂಗಿರ್ತಾರೆ, ಆಮೇಲೆ ಹೆಂಗಿರ್ತಾರೆ ಅದು ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದಾಗಿ ನೀವೀಗ ಹೊರಗೆ ಹೋಗಿ ಜನರ ಹತ್ರ ನಿಂತ್ಕೊಂಡು ಭರವಸೆ ಇಟ್ಟು ನಾನು ನಿಮ್ಮ ಜೊತೆ ಇದ್ದೀನಿ ಅಂದರೆ ನಂಬ್ತಾ ಇದ್ದಾರೆ. ಅದು ಈ ದಾವಣಗೆರೆನಲ್ಲಿ ನಾವು ಅದನ್ನ ತೋರಿಸಿದೀವಿ. ಯಾಕಂತಂದ್ರೆ ಸುಲಭ ಅಲ್ಲ ಅದು. ನೀವು ಅದು ನಿಮಗೆ ಸವಾಲು ಆಗ್ತಿಲ್ವಾ ಅಂತ? ಇಲ್ಲ, ನಾನು ಎಲ್ಲ ಕಳ್ಕೊಳ್ಳೋದಕ್ಕೆ ರೆಡಿ ಇದ್ದೀನಿ. ನಾನಿಲ್ಲಿ ಯಾವುದೋ ಒಂದು ಅಧಿಕಾರಕ್ಕೆ ಅಥವಾ ಸ್ವಾರ್ಥಕ್ಕೆ ಬಂದಿಲ್ಲ ಇಲ್ಲಿ. ಹಂಗಿದ್ರೆ ಆರಾಮಾಗಿ ಲೈಫ್ ಭಾಳ ಚೆನ್ನಾಗಿದೆ. ಇನ್ಸ್ಟಿಟ್ಯೂಷನ್ ಇದೆ, ನಮ್ಮ ಸ್ಟೂಡೆಂಟ್ಸ್ ಅಧಿಕಾರಿಗಳಿದ್ದಾರೆ, ಒಳ್ಳೆ ಇನ್ಕಮ್ ಇದೆ, ಲಕ್ಸುರಿ ಲೈಫ್ನ ಲೀಡ್ ಮಾಡ್ಕೊಂಡು ಆರಾಮಾಗಿ ಇರ್ಬೋದು ನಾನು. ಆ ಥರ ಒಂದು ನನಗೆ ಒಂದು ಆಪ್ಷನ್ ಇದೆ ಅಂತಂದ್ರೆ, ಆ ಥರ ಬೇಕು ಅಂತಂದರೆ ಅದನ್ನೆಲ್ಲ ಸೈಡಿಗೆ ಇಟ್ಬಿಟ್ಟು ಆಲ್ರೆಡಿ ರಿಸ್ಕ್ ತಗೊಂಡು ಭಾಳ ಮುಂದೆ ಬಂದ್ಬಿಟ್ಟಿದ್ದೀನಿ. ಸೊ ಇಲ್ಲಿ ಬಂದಿರೋದೇನಪ್ಪ ಅಂತಂದರೆ ನಿಜವಾದ ಅರ್ಥದಲ್ಲಿ ಸಂವಿಧಾನ ಪ್ರಜಾಪ್ರಭುತ್ವನ ಕಾಪಾಡಬೇಕು ಅಂತ. ಸಂವಿಧಾನದ ಆಶಯಗಳು ಪ್ರಜಾಪ್ರಭುತ್ವ ಕಾಪಾಡಬೇಕು ಅನ್ನೋದಾದರೆ ಹೊಸತನ ಬರಬೇಕು ಭಾರತದ ರಾಜಕಾರಣದಲ್ಲಿ, ಹೊಸಬ್ರು ಬರಬೇಕು. ನಿಜವಾಗ್ಲೂ ಸಾಮರ್ಥ್ಯ ಇರೋರು ಇವತ್ತು ಮನೆಯಲ್ಲಿ ಕುತ್ಕೊಂಡು ನಮಗೆ ಅವಕಾಶ ಇಲ್ಲ, ಅವರೊಳಗೆ ಆಸೆ ಇರ್ತದೆ, ಹಗಲ್ಗನಸು ಕಾಣ್ತಾ ಇರ್ತಾರೆ, ನಾನು ಕಂಟೆಸ್ಟ್ ಮಾಡಬೇಕು ಬರಬೇಕು ಅಂತ. ಇವತ್ತು ಯಾವ ರೀತಿ ಒಂದು ವ್ಯವಸ್ಥೆ ಸೃಷ್ಟಿ ಮಾಡಿದ್ದಾರೆ ಅಂದರೆ ಇಟ್ ಆಕ್ಟ್ಸ್ ಎಸ್ ಎ ಡಿಟರೆನ್ಸ್. ಅಂದರೆ ನೀವು ಒಳಗೆ ಬರೋಕ್ಕೆ ಆಗದೆ ಇರೋ ರೀತಿಯಲ್ಲಿ ಒಂದು ದುಷ್ಟ ವ್ಯವಸ್ಥೆ ಸೃಷ್ಟಿ ಮಾಡಿದ್ದಾರೆ.